ನಮಸ್ಕಾರ ಗೆಳೆಯರೇ. ಕಳೆದ ವಿಡಿಯೋದಲ್ಲಿ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಎಕ್ಸಾಮ್ ನೋಟಿಫಿಕೇಷನ್ 2026 ಕರ್ನಾಟಕ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಎಕ್ಸಾಮ್ ನೋಟಿಫಿಕೇಷನ್ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ. ಮತ್ತು ಅದಲ್ಲದೆ ಕರ್ನಾಟಕ BOE ಬಾಯ್ಲರ್ ಆಪರೇಷನ್ ಇಂಜಿನಿಯರ್ ನೋಟಿಫಿಕೇಷನ್ 2026 ಕೂಡ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಇಲ್ಲಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಕೆ ಹೋಗೋಣ. ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅನ್ನೋದನ್ನು ಮತ್ತೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವ ಪ್ರಯತ್ನ ಮಾಡೋಣ. ಬನ್ನಿ ಗೆಳೆಯಂದ್ರೆ. ಡೇಟೆಡ್ 27/1/2026 BOE 2026 ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇಲ್ಲಿ surakshha.karnataka.gov.in ಅನ್ನೋ ವೆಬ್ಸೈಟಿಗೆ ಹೋದರೆ ನೀವು ಫಾರಮ್ ನಂಬರ್ A ಡೌನ್ಲೋಡ್ ಮಾಡ್ಕೊಳ್ಬೋದು. ಜೊತೆಗೆ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಜೊತೆಗೆ ಎಕ್ಸ್ಪೀರಿಯನ್ಸ್ ಲೆಟರು ಯಾವ ಫಾರ್ಮೆಟಲ್ಲಿ ನಾವು ಪ್ರಿಂಟೌಟ್ ತಗೊಳ್ಬೇಕು, ಆಮೇಲೆ ಲೆಟರ್ ಪ್ಯಾಡಲ್ಲಿ ಯಾವ ಫಾರ್ಮೆಟಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ತಗೊಳ್ಬೇಕು ಅನ್ನೋದು ಈ ವೆಬ್ಸೈಟ್ನಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಫಸ್ಟ್ ಪಾಯಿಂಟು. ನೆಕ್ಸ್ಟ್ ಬಂದ್ಬಿಟ್ಟು BOE ಯಾರು ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಪ್ರಸ್ತುತ ಕರ್ನಾಟಕ ರಾಜ್ಯದೊಳಗೆ ಸ್ಥಾಪಿತ ಕಾರ್ಖಾನೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರ್ಹ ಅಭ್ಯರ್ಥಿಗಳಿಗೆ ಮಾತ್ರ ಮೀಸಲಾಗಿರುತ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಟಿಫಿಕೇಶನ್. ಕರ್ನಾಟಕದಲ್ಲಿ ಎಂಪ್ಲಾಯೀಸ್ಗಳು ಕೆಲಸ ಮಾಡ್ತಾ ಇರಬೇಕು. ಜೊತೆಗೆ ಕರ್ನಾಟಕದ ಸಂಬಂಧಪಟ್ಟಂಥ ಇಂಡಸ್ಟ್ರಿನೇ ಆಗಿರಬೇಕು. ಅಂಥ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅವಕಾಶ ಇದೆ. ಬೇರೆ ಸ್ಟೇಟ್ ಅಭ್ಯರ್ಥಿಗಳಿಗೆ, ಬೇರೆ ಸ್ಟೇಟಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಎಂಪ್ಲಾಯಿಗಳಿಗೆ ಈ ಸರಿ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ನೋಟಿಫಿಕೇಶನ್ ಕೊಟ್ಟಿದ್ದಾನೆ. ನೆಕ್ಸ್ಟ್, ಬಾಯ್ಲರ್ ಆಪರೇಷನ್ ಇಂಜಿನಿಯರ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಇರಬೇಕಾದ ಕನಿಷ್ಠ ಅರ್ಹತೆಗಳು ಏನೇನು ಹೇಳಿದ್ದಾನೆ. ಫಸ್ಟ್ ಪಾಯಿಂಟು, 23 ಏಜ್ಗಿಂತ ಜಾಸ್ತಿ ಇರಬೇಕು, 23 ವರ್ಷಕ್ಕಿಂತ ಕಡಿಮೆ ಇರಬಾರ್ದು. ನೆಕ್ಸ್ಟ್ನೇದು, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಂದರೆ ಗೌರ್ಮೆಂಟ್ ಸರ್ಟಿಫೈ ಆಗಿರಬೇಕು, ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಆಗಿರಬೇಕು. ಅಂಥ ವಿಶ್ವವಿದ್ಯಾಲಯದಲ್ಲಿ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು. BE ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕೆಮಿಕಲ್, ಪವರ್ ಆ್ಯಂಡ್ ಪ್ರೊಡಕ್ಷನ್, ಜೊತೆಗೆ ಇವೆಲ್ಲ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಜೊತೆಗೆ ಡಿಪ್ಲೊಮಾ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರಬೇಕು. ಯಾವುದು? ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯ. ಇಲ್ಲಿ ಗಮನಿಸಬೇಕಾಗಿದ್ದು ಏನಂತಂದರೆ, ಡಿಪ್ಲೊಮಾ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ಪವರ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಮೆಕ್ಯಾಟ್ರಾನಿಕ್ಸ್ ಆಗಿರ್ಬೋದು. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ಪವರ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಮೆಟಲರ್ಜಿ ಆಗಿರ್ಬೋದು, ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಕೂಡ ಆಗಿರ್ಬೋದು. ಜೊತೆಗೆ ಗಮನ ಏನು ಕೊಟ್ಟಿದ್ದಾನೆ ಅಂತಂದರೆ, ಬರೇ ಬ್ಯಾಚುಲರ್ ಅಲ್ಲದೆ, ಬ್ಯಾಚುಲರು ಮತ್ತು ಮೆಕ್ಯಾನಿಕಲ್ ಅಲ್ಲದೆ ಕೆಲವೊಂದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾಟ್ರಾನಿಕ್ಸ್, ಈ ಥರ ಏನು ಕೋರ್ಸ್ಗಳು ಇರ್ತಾರಲ್ಲ ಅವ್ರಿಗೆ ಕೂಡ BOE ಎಕ್ಸಾಮ್ ಬರಲಿಕ್ಕೆ ಅರ್ಹತೆ ಇದೆ ಎಂದು ಹೇಳಿದ್ದಾರೆ. ನೆಕ್ಸ್ಟು, ಪದವಿ ಪಡೆದರು ಅಂದರೆ ಇದರ ಥರ್ಡ್ ಪಾಯಿಂಟ್ ಏನಿದೆ ಅಂತಂದರೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮೇಲೆ ಆಲ್ರೆಡಿ ನಾನು ನಿಮಗೆ ಯಾವ್ಯಾವ ಕೋರ್ಸ್ ಅಂತ ಹೇಳ್ಬಿಟ್ಟಿದ್ದೀನಿ. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆದವ್ರಿಗೆ, BE ಕಂಪ್ಲೀಟ್ ಆದವ್ರಿಗೆ ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ಗಿಂತ ಜಾಸ್ತಿ ಇರಬೇಕು. ಯಾರು ಡಿಪ್ಲೊಮಾ ಕಂಪ್ಲೀಟ್ ಮಾಡಿರ್ತಾರಲ್ಲ ಅವ್ರಿಗೆ ಕನಿಷ್ಠ 5 ವರ್ಷಕ್ಕಿಂತ ಜಾಸ್ತಿ ಇರಬೇಕು. ಮಿನಿಮಮ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಇನ್ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ 5 ಇಯರ್ಸ್, BE ಕ್ಯಾಂಡಿಡೇಟ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಅಬೋವ್ 2 ಇಯರ್ಸ್. ಇಷ್ಟೇ. ನೆಕ್ಸ್ಟು, 1000 mm² ಹೀಟಿಂಗ್ ಸರ್ಫೇಸ್ಗಿಂತ ಜಾಸ್ತಿ ಇರಬೇಕು. ಈ ಪಾಯಿಂಟಲ್ಲಿ ಥರ್ಡ್ ಪಾಯಿಂಟ್. ನೆಕ್ಸ್ಟು ಫೋರ್ತ್ ಪಾಯಿಂಟ್ ಬಿಟ್ಟು, ರಾಷ್ಟ್ರೀಯ ಅಂದರೆ ಸೆಂಟ್ರಲ್ ಪವರ್ ಪ್ಲ್ಯಾಂಟ್ಗಳಲ್ಲಿ ಕೋರ್ಸ್ ಮಾಡಿರ್ತಕ್ಕಂತಹ ಬ್ಯಾಚುಲರ್ ಆಫ್ ಡಿಪ್ಲೊಮಾ ಕೋರ್ಸ್ ಮಾಡಿದವರಿಗೆ ಮಿನಿಮಮ್ 1 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಅದೇ ಥರ ಸೆಂಟ್ರಲ್ ವಿದ್ಯುತ್ ಸ್ಥಾವರಗಳಂತಂದರೆ ಪವರ್ ಪ್ಲ್ಯಾಂಟ್ಗಳಲ್ಲಿ ಡಿಪ್ಲೊಮಾ ಕೋರ್ಸ್ ಯಾರು ಕಂಪ್ಲೀಟ್ ಮಾಡಿರ್ತಾರಲ್ಲ ಅವ್ರಿಗೆ ಮಿನಿಮಮ್ 4 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಫೋರ್ತ್ ಪಾಯಿಂಟಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್, ಮಿನಿಮಮ್ ಇವೆಲ್ಲ ಅರ್ಹತೆಗಳಾಗೋಯ್ತು. ಇವಾಗ ಮೇನ್ ಇಂಪಾರ್ಟೆಂಟು ಸೂಚನೆಗಳು. ಏನೇನು ಸೂಚನೆಗಳು? ನಂಬರ್ 1ನಲ್ಲಿ ಏನು ಹೇಳಿದ್ದಾರೆ?
e-surakshha.karnataka.gov.in ನಲ್ಲಿ ಫಾರಂ ನಂಬರ್ ಎ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಂಬರ್ 1ನೇ ಪಾಯಿಂಟ್. ನೆಕ್ಸ್ಟ್, ಅಭ್ಯರ್ಥಿಗಳು ಪ್ರತಿಯೊಂದು ಅರ್ಜಿಯನ್ನು ಅಗತ್ಯ ಶುಲ್ಕ ಅಂದರೆ ಮೇನ್ ಇಂಪಾರ್ಟೆಂಟು ಪೇಮೆಂಟ್ ಮಾಡಬೇಕಾಗಿತ್ತು. ಎಷ್ಟು ಪೇಮೆಂಟು? 2596 ಪೇಮೆಂಟ್ ಮಾಡಬೇಕು. ಎಲ್ಲಿ? k2.karnataka.gov.in ಅನ್ನೋ ವೆಬ್ಸೈಟಿಗೆ ಹೋದರೆ ನೀವು ಈ ಅಮೌಂಟನ್ನು ಪೇ ಮಾಡ್ಬೋದು. ಅಮೌಂಟ್ ಪೇ ಮಾಡಿದ ಮೇಲೆ ನಿಮಗೆ ಒಂದು ಚಲಾನ್ ಬರುತ್ತೆ. ಆ ಚಲಾನನ್ನು ನೀವು ಫಾರಂ ಜೊತೆಗೆ ಟ್ಯಾಗ್ ಮಾಡಿ ಅಲ್ಲಿಗೆ ಕಳಿಸ್ಬೇಕಾಗ್ತದೆ. ನೆಕ್ಸ್ಟ್, 3rd ಪಾಯಿಂಟು, ಅರ್ಜಿಯೊಂದಿಗೆ ಕಡ್ಡಾಯ ಅರ್ಜಿದಾರರ ಇತ್ತೀಚಿನ ಭಾವಚಿತ್ರ ಅಂದರೆ 2 ಫೋಟೋಸು, ಇತ್ತೀಚೆಗೆ ತೆಗೆಸ್ಕೊಂಡಿರ್ತಕ್ಕಂತಹ 2 ಫೋಟೋಸ್ನ ಅದಕ್ಕೆ ಅಟ್ಯಾಚ್ ಮಾಡಬೇಕು. ನೆಕ್ಸ್ಟ್, 2 ಫೋಟೋ ಏನು ಅಟ್ಯಾಚ್ ಮಾಡ್ತಿರಲ್ಲ ಆ ಫೋಟೋ ಹಿಂದುಗಡೆ ನಿಮ್ಮದು ಹೆಸರು ಬರೆದ್ಬಿಟ್ಟು ಸಿಗ್ನೇಚರ್ನ ಕಡ್ಡಾಯವಾಗಿ ಮಾಡತಕ್ಕದ್ದು. ಫೋಟೋ ಹಿಂದುಗಡೆ ಸಿಗ್ನೇಚರ್ ಮಾಡಬೇಕು. ನೆಕ್ಸ್ಟ್, 4th ಪಾಯಿಂಟ್, ಅರ್ಜಿಯಲ್ಲಿ ಅಭ್ಯರ್ಥಿಗಳು ಭರ್ತಿ ಮಾಡಿದ ನಮೂನಿ ಭಾಗವನ್ನು ಭರ್ತಿ ಮಾಡಿ ಅದರ ಮೇಲೆ ಸಹಿ ಮಾಡಬೇಕು ಹಾಗೂ ಇತರ ಅಭ್ಯರ್ಥಿಗಳಿಗೆ ಸೇವಾ ಪ್ರಮಾಣ ಪತ್ರ ನೀಡಿದ ವ್ಯಕ್ತಿಗೆ ಸಹಿ ಮಾಡಿ ದುಡ್ಡು. ಇದರದ ಪಾಯಿಂಟ್ ಏನಂತಂದರೆ, ನೀವೇನು ಅಪ್ಲಿಕೇಶನ್ ಫಾರಮ್ನೆಲ್ಲ ಫಿಲ್ ಮಾಡಿರ್ತೀರಿ, ಫಿಲಪ್ ಮಾಡಿದ ಮೇಲೆ ಅದರದ್ದೆಲ್ಲ ಎಕ್ಸ್ಪೀರಿಯನ್ಸು ಏನೇನಿದೆ, ನಿಮ್ಮ ಕ್ವಾಲಿಫಿಕೇಷನ್ನು ಎಲ್ಲ ಅದರಲ್ಲಿ ಮೆನ್ಷನ್ ಮಾಡಿರ್ತೀರಿ. ಆದರೆ ಇದನ್ನೆಲ್ಲ ಕರೆಕ್ಟಾ ರಾಂಗಾ ಅಂತ ಕನ್ಫರ್ಮೇಷನ್ ಯಾರು ಮಾಡಬೇಕು? ನೀವು ಸಿಗ್ನೇಚರ್ ಮಾಡಬೇಕು. ಜೊತೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಲೆಟರ್ ಕೊಟ್ಟು ನಿಮ್ಮ HOD ಸಾರು, ಮ್ಯಾನೇಜರ್ ಸಾರು ಏನು ಸಿಗ್ನೇಚರ್ ಮಾಡಿರ್ತಾರಲ್ಲ ಅವರು ಸಿಗ್ನೇಚರ್ ಮಾಡಿ ಕನ್ಫರ್ಮ್ ಮಾಡಬೇಕು ಅಂತೇಳಿ 4th ಪಾಯಿಂಟಲ್ಲಿ ಹೇಳಿದ್ದಾನೆ. ನೆಕ್ಸ್ಟು, ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಅಭ್ಯರ್ಥಿಯು ಪ್ರಾಯೋಜಕ ಅನುಭವ ಸೇವಾ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಕಡ್ಡಾಯವಾಗಿ ಸಲ್ಲಿಸಿದ. 5th ಪಾಯಿಂಟ್ ಏನಂತಂದರೆ, ನಿಮ್ಮದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಏನು ಕೊಟ್ಟಿರ್ತಾರಲ್ಲ ಕಂಪ್ನಿ ಲೆಟರ್ ಪ್ಯಾಡಲ್ಲಿ, ಅದನ್ನು ಒರಿಜಿನಲ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ನೀವು ಅಟ್ಯಾಚ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್, ಎಜುಕೇಷನ್ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟು, ಆಮೇಲೆ ಜನ್ಮ ದಿನಾಂಕ ದೃಢೀಕರಣ ಪ್ರಮಾಣ ಪತ್ರ ಅಂತಂದರೆ ನಿಮ್ಮದು ಡೇಟ್ ಆಫ್ ಬರ್ತ್ ಇರ್ತಕ್ಕಂತಹ ಒಂದು ಪ್ರೂಫ್ ಬೇಕಾಗ್ತದೆ. ಏನು ಬೇಕಾಗ್ತದೆ? ಆಧಾರ್ ಕಾರ್ಡ್ ಮೆನ್ಷನ್ ಮಾಡ್ಬೋದು, TC ಸಬ್ಮಿಟ್ ಮಾಡ್ಬೋದು, ಇಲ್ಲಾಂತಂದರೆ 10th ಮಾರ್ಕ್ಸ್ ಕಾರ್ಡ್ ಸಬ್ಮಿಟ್ ಮಾಡ್ಬೋದು. ಏನಂತಂದರೆ ನಿಮ್ಮದು ಫೋಟೋ ಇರಬೇಕು, ಡೇಟ್ ಆಫ್ ಬರ್ತ್ ಅದರಲ್ಲಿ ಇರಬೇಕು, ಅದು ಒಂದು. ನೆಕ್ಸ್ಟು, ಸಂಬಂಧಿಸಿದ ಪ್ರತಿಯೊಂದು ದೃಢೀಕರಣ ಪತ್ರವನ್ನು ಲಗತ್ತಿಸಿ ಸಲ್ಲಿಸಬೇಕು. ಈ ದೃಢೀಕರಣವನ್ನು ಅಭ್ಯರ್ಥಿಗೆ ಸೇವಾ ಪ್ರಮಾಣ ಪತ್ರ ನೀಡಿ ಸಹಿ ಮಾಡಿದ ವ್ಯಕ್ತಿಯೇ ಸಹಿ ಮಾಡಬೇಕು. ಇದು ಕೂಡ ಸೇಮ್, ಯಾರು ನಿಮಗೆ ಎಕ್ಸ್ಪೀರಿಯನ್ಸ್ ಲೆಟರ್ ಕೊಟ್ಟು ಅವ್ರೇನು ಸಿಗ್ನೇಚರ್ ಮಾಡಿರ್ತಾರಲ್ಲ ಅಂಕಪಟ್ಟಿಯನ್ನು, ಸರ್ಟಿಫಿಕೇಟ್ನ ಅವರು ಒಂದು ಸ್ವಲ್ಪ ವೆರಿಫಿಕೇಷನ್ ಮಾಡಿ ಅವರು ಓಕೆ ಮಾಡಬೇಕು, ಅವರು ಕನ್ಫರ್ಮ್ ಮಾಡಬೇಕು ಅಂತ ಹೇಳ್ಬಿಟ್ಟು 6th ಪಾಯಿಂಟಲ್ಲಿ ಹೇಳಿದ್ದಾರೆ. ನೆಕ್ಸ್ಟು, ಪರೀಕ್ಷಾ ಸಮಯದಲ್ಲಿ ಎಲ್ಲ ಮೂಲ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು. ಅಂತಂದರೆ ನೀವು ಅಟ್ಯಾಚ್ ಮಾಡಿ ಫಾರಮ್ನ ಕಳಿಸಿರ್ತೀರಿ, ಆದರೆ ಎಲ್ಲದನ್ನು ಮೂಲ ಅಂದರೆ ಒರಿಜಿನಲ್ ಸರ್ಟಿಫಿಕೇಟ್ ಕಳಿಸಿರಲ್ಲ. ಆದರೆ ಪರೀಕ್ಷಾ ಸಮಯದಲ್ಲಿ ನೀವು ಏನು ಜಿರಾಕ್ಸ್ ಕಾಪಿನ ಏನು ಕಳಿಸಿರ್ತೀರಲ್ಲ ಆ ಟೈಮಲ್ಲಿ ನಿಮ್ಮದು ಒರಿಜಿನಲ್ ಸರ್ಟಿಫಿಕೇಟ್ನ ಎಲ್ಲದನ್ನು ಮೆನ್ಷನ್ ಮಾಡಬೇಕು, ಜೊತೆಗೆ ತಗೊಂಡು ಹೋಗಬೇಕು ಅನ್ನೋದು ಇದರ ಉದ್ದೇಶ. 7th ಪಾಯಿಂಟ್ ನಂಬರ್ 8, ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಇದು. ಕಾರ್ಖಾನೆಯವರು ನೀಡಿದ ಸೇವಾ ಅನುಭವ ಪ್ರಮಾಣ ಪತ್ರ ಸೇವೆ ಸಲ್ಲಿಸಿದ ಕಾರ್ಖಾನೆಯ ಸ್ಥಾಪಿತ ಸ್ಥಳಕ್ಕೆ ಸಂಬಂಧಿಸಿದ ಬಾಯ್ಲರ್ ಇಲಾಖೆಯ ವಿಭಾಗೀಯ ಕಚೇರಿಯ ಅಧಿಕಾರಿಯಿಂದ ದೃಢೀಕರಿಸಿ ಸಹಿ ಮತ್ತು ಮೊಹರು ಲಗತ್ತಿಸಬೇಕು. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇಷ್ಟಕ್ಕೆ ಮುಂಚೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಇದ್ದಿಲ್ಲ 8ನೇ ಪಾಯಿಂಟಿಂದು. ಇವಾಗ ಏನು ಹೇಳಿದ್ದಾನೆ ಅಂತಂದರೆ, ನೀವೇನು ಎಕ್ಸ್ಪೀರಿಯನ್ಸ್ ಲೆಟ್ರು ತೊಗೊಂಡಿರ್ತೀರಲ್ಲ ಕಂಪ್ನಿ ಕಡೆಯಿಂದ, ಅಲ್ಲಿ ನಿಮ್ಮದು ಮ್ಯಾನೇಜರ್ ಸರ್ದು ಸಿಗ್ನೇಚರ್ ಇರುತ್ತೆ, ಕಂಪ್ನಿ ಓನರ್ ಕಡೆಯಿಂದ ಸಿಗ್ನೇಚರ್ ಇರುತ್ತೆ, ಜೊತೆಗೆ ಆ ಬಾಯ್ಲರ್ಗೆ ಸಂಬಂಧಪಟ್ಟ ಡಿವಿಷನ್ ಕಡೆಯಿಂದ ಬಾಯ್ಲರ್ ಇನ್ಸ್ಪೆಕ್ಟರ್ ಸಿಗ್ನೇಚರ್ ಕೂಡ ಬೇಕಾಗಿದೆ ಅಂತೇಳಿ ಪಾಯಿಂಟ್ ನಂಬರ್ 8ನಲ್ಲಿ ಮೆನ್ಷನ್ ಮಾಡಿದ್ದಾನೆ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ಪರೀಕ್ಷೆಗೆ ಪ್ರವೇಶ ಪಡೆಯಲು ಉದ್ದೇಶದಿಂದ ಸುಳ್ಳು ಮಾಹಿತಿ ನೀಡಿದ ಯಾವುದೇ ಅಭ್ಯರ್ಥಿ ವ್ಯಕ್ತಿಯನ್ನು ಕಾನೂನು ಕ್ರಮಕ್ಕೆ ಒಳಪಡಲಾಗುತ್ತದೆ. ಯಾವುದೇ ಥರದ್ದು ಫೇಕ್ ಸರ್ಟಿಫಿಕೇಟ್ ಮೆನ್ಷನ್ ಮಾಡೋದಾಗಲಿ, ಇಲ್ಲಾಂತಂದರೆ ಫೇಕ್ ಎಕ್ಸ್ಪೀರಿಯನ್ಸ್ ಲೆಟರ್ ಸೃಷ್ಟಿ ಮಾಡೋದಾಗಲಿ, ಈ ಥರ ಮಾಡಿದರೆ ಕಾನೂನು ಕ್ರಮಕ್ಕೆ ಒಳಪಡಿಸಲಾಗುವುದು ಎಂದು ಹೇಳಿಸಲಾಗಿದೆ. ನೆಕ್ಸ್ಟ್, ಅರ್ಜಿಯು ಅಪೂರ್ಣವಾಗಿದ್ದಲ್ಲಿ ಅಥವಾ ಮೇಲಿನ ಸೂಚನೆಯನ್ನು ಪಾಲಿಸದೆ ಸಲ್ಲಿಸಿದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲಾಗುತ್ತದೆ. ಏನಾದರೂ ನೀವು ಫಾರಮ್ ನಂಬರು ಎ ತೆಗೆಯೋ ಬದಲು A1 A2 ತಗೊಳ್ಳೋದಾಗಲಿ, ಆಮೇಲೆ ಬೇರೆ ಏನಾದರೂ ಎರರ್ ಮಾಡೋದಾಗಲಿ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಇಟ್ಟು ನೀವು ಇದರಲ್ಲಿ ಮೆನ್ಷನ್ ಮಾಡಿಲ್ಲ ಅಂತಂದರೆ ಈ ಥರದ ಅರ್ಜಿಯನ್ನು
ತಿರಸ್ಕರಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಭರ್ತಿ ಮಾಡಿದ ಅರ್ಜಿಯನ್ನು ದಿನಾಂಕ 16/3/2026 16/3/2026 ಲಾಸ್ಟ್ ಡೇಟ್ ಆಗಿ ಇವರು ಹೇಳಿದ್ದಾರೆ. ಅಷ್ಟರ ಒಳಗಾಗಿ ಕೆಳಗಡೆ ಮೆನ್ಷನ್ ಮಾಡಿರ್ತಕ್ಕಂತಹ ಅಡ್ರೆಸ್ ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು ಮತ್ತು ಸದಸ್ಯ ಕಾರ್ಯದರ್ಶಿ, ಬಾಯ್ಲರ್ ಆಪರೇಷನ್ ಇಂಜಿನಿಯರ್ಸ್ ಪರೀಕ್ಷಾ ಮಂಡಳಿ, ಕಲ್ಯಾಣ ಸುರಕ್ಷಾ ಭವನ, ನೆಲಮಹಡಿ, ಡೈರಿ ವೃತ್ತ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು 560029. ಈ ಅಡ್ರೆಸ್ಸಿಗೆ ನೀವು ಎಲ್ಲ ಅಟ್ಯಾಚ್ ಮಾಡಿರ್ತಕ್ಕಂತಹ ಒಂದು ಟ್ಯಾಗ್ನ ಕಂಪ್ಲೀಟಾಗಿ ಈ ಅಡ್ರೆಸ್ಸಿಗೆ ಕಳಿಸ್ಕೊಳ್ಬೇಕು. ನೆಕ್ಸ್ಟ್ ಏನು ಹೇಳಿದ್ರೆ, ಅರ್ಜಿ ಸ್ವೀಕರಿಸಲು ಕಡೆಯ ದಿನಾಂಕ 16/3/2026 ಆಗಿರುತ್ತದೆ. ಕಡೆಯ ದಿನಾಂಕ ನಂತರ ತಲುಪಿದ ಅರ್ಜಿಯನ್ನು ಪರಿಗಣಿಸುವುದಿಲ್ಲ. ಕೊನೆಯ ದಿನಾಂಕ ಸಾರ್ವಜನಿಕ ರಜೆಯಿಂದ ಪರೀಕ್ಷೆಯಲ್ಲಿ. ಓಕೆ, ಇಷ್ಟು ಚಾನ್ಸ್ ನೀವು ತಗೊಳ್ಳಕ್ಕೆ ಹೋಗಬೇಡಿ. ಇಷ್ಟಕ್ಕೆ ಮುಂಚೆನೇ ನೀವು ಸಬ್ಮಿಟ್ ಮಾಡಿ ಕ್ಲಿಯರ್ ಮಾಡಲು ಪ್ರಯತ್ನ ಮಾಡಿ. ಜೊತೆಗೆ ಮೇನ್ ಇಂಪಾರ್ಟೆಂಟ್ ಏನಂತಂದರೆ, ಇದರಲ್ಲಿ ಸರ್ ನನಗೆ ಇನ್ನೂ ಕೆಲವೊಂದು ಡೌಟ್ಗಳಿದ್ದಾವೆ. ಫಾರಮ್ ಯಾವ ಥರ ತಗೊಳ್ಬೇಕು, ಆಮೇಲೆ ಯಾವ ಥರ ಫಿಲಪ್ ಮಾಡಬೇಕು, ಆಮೇಲೆ ಯಾವ ಥರ ಪೇಮೆಂಟ್ ಮಾಡಬೇಕು, ಆಮೇಲೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ನಾವು ಯಾವ ಥರ ಮೆನ್ಷನ್ ಮಾಡಬೇಕು, ಆಮೇಲೆ ಲೆಟ್ರ್ ಪ್ಯಾಡಲ್ಲಿ ನಾವು ಯಾವ ಥರ ಪ್ರಿಂಟೌಟ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಏನಾದರೂ ಡೌಟ್ ಇದ್ದರೆ, ಪ್ರಾಬ್ಲಮ್ ಅನಿಸಿದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಮೆನ್ಷನ್ ಮಾಡಿದರೆ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಶಾರ್ಟ್ ಆಗಿ ವಿಡಿಯೋ ಮಾಡಿ ನಿಮಗೆ ಡೌಟನ್ನು ಕ್ಲಿಯರ್ ಮಾಡಲು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.